ಜನವಿರೋಧಿ, ನಾಡವಿರೋಧಿ ಹಾಗೂ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಳಗಾವಿಯಲ್ಲಿ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ಘಟಕದ ವತಿಯಿಂದ ಬೃಹತ್ ಹೋರಾಟ ಮತ್ತು ಸಾರ್ವಜನಿಕ ಸಭೆ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕೇಂದ್ರೀಯ ಬಿಜೆಪಿ ಸಂಸದೀಯ ಮಂಡಳಿ ಹಾಗೂ ಚುನಾವಣೆ ಸಮಿತಿ ಸದಸ್ಯರಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಬರಗಾಲಕ್ಕೆ ತುತ್ತಾಗಿರುವಂತಹ ರೈತರ ಪರಿಸ್ಥಿತಿ ಹದಗೆಟ್ಟಿರುವ ಸಮಯದಲ್ಲಿ ರೈತರ ಸಾಲ ಮನ್ನಾ ಮಾಡುವಂತ ಒಂದು ತೀರ್ಮಾನವನ್ನ ಇನ್ನು 15-20 ದಿವಸದಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡದೇ ಇದ್ರೆ ನಾನು ರಾಜ್ಯದ ಉದ್ದಗಲಕ್ಕೆ ಬಂದು ಪ್ರವಾಸ ಮಾಡ್ತೇನೆ, ರೈತರ ಪರವಾಗಿ ನಿಮ್ಮ ಪರವಾಗಿ ನಿಲ್ತೇನೆ. ಈ ಭರವಸೆಯನ್ನ ನಾನು ನಿಮ್ಮ ಅಣ್ಣ ತಮ್ಮಂದಿರಿಗೆ, ನಮ್ಮ ತಾಯಿಯಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ ಕೊಡ್ತಾ ಇದ್ದೇನೆ. ಬಂಧುಗಳೇ, ಕಿಸಾನ್ ಸನ್ಮಾನ್ ಯೋಜನೆ ಪ್ರಧಾನಿ ನರೇಂದ್ರ ಮೋದಿ ಅವರು 6,000 ಕೊಟ್ರೆ, ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅದಕ್ಕೆ 4,000 ಸೇರಿಸಿ 10,000 ಕೊಡ್ತಾ ಇದ್ದು. ಅದನ್ನು ನಿಲ್ಲಿಸ್ಬಿಟ್ರಲ್ಲ. ಕಾರಣ ಏನು? ಯಾರಿಗೆ ಮೋಸ ಮಾಡಕ್ ಕೊಟ್ಟಿದ್ದೀರಾ? ಯಾರಿಗೆ ಟೋಪಿ ಹಾಕಕ್ ಕೊಟ್ಟಿದ್ದೀರಾ? ಈ 4,000 ಕೊಡೋದನ್ನು ನಿಲ್ಲಿಸಿ ನಮ್ಮನ್ನೆಲ್ಲ ಭಿಕ್ಷುಕರನ್ನಾಗಿ ಮಾಡಿ ಇಲ್ಲ ಸಲ್ಲದ ಕಾರ್ಯಕ್ರಮಗಳ ಕೊಡ್ತೇನೆ ಅಂತೇಳಿ ಸುಳ್ಳು ಭರವಸೆಯನ್ನು ಕೊಡೋದ್ರ ಮೂಲಕ ರಾಜ್ಯ ಜನತೆಗೆ ದ್ರೋಹ ಮಾಡ್ತಾ ಇರುವಂತ ಈ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಮುಂದುವರಿಯುವಂತ ನೈತಿಕ ಹಕ್ಕಿಲ್ಲ ಇವರಿಗೆ. ನನ್ನ ಕಾಲದಲ್ಲಿ ರೈತನ ಪಂಪ್ಸೆಟ್ಗೆ ಉಚಿತವಾಗಿ ಯಾವುದೇ ಷರತ್ತಿಲ್ಲದೆ ವಿದ್ಯುತ್ ಕೊಡ್ತಾ ಇದ್ದೆ. ಈಗ ಅನೇಕ ಷರತ್ತುಗಳನ್ನು ಹಾಕಿ ಲಕ್ಷಾಂತರ ಕೋಟ್ಯಾಂತರ ಜನ ನಮ್ಮ ರೈತ ಏನು ಪಂಪ್ಸೆಟ್ಗಳನ್ನ ಇಟ್ಕೊಂಡಿದ್ದಾನೆ, ಅವನ ಜೀವನ ಜೊತೆಗೂ ಚೆಲ್ಲಾಟ ಮಾಡುವಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇರೋದನ್ನು ಖಂಡಿಸ್ತೇನೆ. ತಕ್ಷಣ ನಮ್ಮ ಕಾಲದಲ್ಲಿ ಯಾವ ರೀತಿ ಉಚಿತವಾಗಿ ವಿದ್ಯುತ್ ಕೊಡ್ತಾ ಇದ್ದದನ್ನು ಮುಂದುವರಿಸ್ತಾ ಇದ್ರೆ ದೊಡ್ಡ ಹೋರಾಟವನ್ನು ರಾಜ್ಯದಲ್ಲಿ ನಾವು ತಗೊಳ್ತೇವೆ. ಈ ಒಂದು ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ನಾನು ಕೊಡಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ನೀರಾವರಿ ಯೋಜನೆಗಳು ಸಂಪೂರ್ಣ ಸ್ಥಗಿತ ಆಗಿದೆ. ಯಾವುದೇ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ. ಬರಗಾಲಕ್ಕೆ ತುತ್ತಾಗಿರುವಂತ ರೈತರ ರಾಷ್ಟ್ರೀಕೃತ ಬ್ಯಾಂಕ್, ಸಹಕಾರಿ ಬ್ಯಾಂಕ್ಗಳ ಸಾಲವನ್ನು ಮನ್ನಾ ಮಾಡುವಂತ ತೀರ್ಮಾನವನ್ನ ತಕ್ಷಣ ಈ ರಾಜ್ಯದ ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರು ಘೋಷಣೆ ಮಾಡದೇ ಇದ್ರೆ ನಾನೇ ರಾಜ್ಯದ ಉದ್ದಗಲಿಗೆ ಪ್ರವಾಸ ಮಾಡ್ತೇನೆ, ನಿಮ್ಮ ಪರವಾಗಿ ನಿಲ್ತೇನೆ, ಹಳ್ಳಿಗೆ ಬರ್ತೇನೆ, ಜಿಲ್ಲೆಗೆ ಬರ್ತೇನೆ. ನೀವೆಲ್ಲ ಒಗ್ಗಟ್ಟಾಗಿ ಒಂದಾದ್ರೆ ಈ ಸರ್ಕಾರದ ಮೂಗಿಡಿದು ನಾವು ಕೆಲಸವನ್ನು ಮಾಡಕ್ಕೆ ಸಾಧ್ಯ ಇದೆ.